ಹಾಯ್ ವೆಲ್ಕಮ್ ಬ್ಯಾಕ್ಸ್ ಟು ಮೈ ಚಾನಲ್. ಇವತ್ತು ನಮ್ಮ ಪಾವಗಡದಲ್ಲಿ ನಾಗಲು ಮಡಿಕೆ ಜಾತ್ರೆ ಎಲ್ಲ ರೆಡಿ ಆಗಿದ್ದೀವಿ ಜಾತ್ರೆಗೆ ಹೊರಡೋಕ್ಕೆ ಅಂತ. ಇದಕ್ಕೆ ಜಾತ್ರೆಗೆ ಏನಪ್ಪ ಸ್ಪೆಷಲ್ ಅಂದರೆ ಬದನೇಕಾಯಿ ಬಜ್ಜಿ. ನೋಡೋಣ ಬನ್ನಿ, ಬದನೇಕಾಯಿ ಬಜ್ಜಿ ಮಾಡ್ಕೊಂಡು ಜಾತ್ರೆಗೆ ಹಂಗೆ ಹೊರಡೋಣ. ನೋಡಿ, ಫಸ್ಟಿಗೆ ಬದನೇಕಾಯಿನ ಕುಯ್ದು ಹುಳ ಆಗಿದೆಯಾ ಇಲ್ವಾ ಅಂತ ನೋಡಿಕೊಂಡು ಎಲ್ಲ ಉಪ್ಪು ಹಾಕ್ಕೊಂಡಿರೋ ಅಂಥ ನೀರೊಳಗಡೆ ಹಾಕ್ಕೋಬೇಕು. ಎಲ್ಲ ನೋಡಿ ನೀಟಾಗಿ ಹುಳ ಗಿಳ ಏನು ಇಲ್ಲದೆ ಇರೋ ಥರ ತೆಗ್ದೆಲ್ಲ ಒಂದು ನೀರಿಗೆ ಹಾಕ್ಕೊಂಡು ಆ ನೀರಿಗೆ ಬದನೇಕಾಯಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿನೆಲ್ಲ ಹಾಕ್ಕೊಂಡು ಒಂದು ತಪ್ಪಲೆಯಲ್ಲಿ ಎಲ್ಲ ನಾನು ಬೇಯಿಸಿಟ್ಕೊತೀನಿ. ನೋಡಿ, ನಾನು ಬೇಯಿಸಿಟ್ಕೊಂಡಿರೋಂಥ ಬದನೇಕಾಯಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ಎಲ್ಲ ಸಪ್ರೇಟ್ ಮಾಡಿದ್ದೀನಿ. ಎಲ್ಲ ಬೇಯಿಸಿಟ್ಕೊಂಡ್ಮೇಲೆ ಅದೇ ನೀರಿಗೆ ನಾನು ಅವರೆಕಾಳನ್ನು ಕೂಡ ಹಾಕ್ಬಿಟ್ಟು ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ. ಈ ಬಜ್ಜಿಗೆ ಲಾಸ್ಟಲ್ಲಿ ಮಿಕ್ಸ್ ಮಾಡೋದಕ್ಕೆ ಅಂತ ನಾನಿವಾಗ ರುಬ್ಬೋದಕ್ಕೆ ಅಂತ ಬೇಯಿಸಿಕ್ಕಿರೋ ಮೆಣಸಿನ್ಕಾಯಿ, ಕಡಲೆಬೀಜ, ಸ್ವಲ್ಪ ಬೆಳ್ಳುಳ್ಳಿ, ಉಪ್ಪು, ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ನಾನು ಗುಂಡಲ್ಲಿ ರುಬ್ಕೊಂಬರ್ತೀನಿ. ನೋಡಿ, ನಾನು ಇವಾಗ ಗುಂಡಲ್ಲೆಲ್ಲ ರುಬ್ಕೊಂಡು ಬಂದಿದ್ದೀನಿ. ಈ ಗುಂಡಲ್ಲಿ ರುಬ್ಕೊಬಂದಿರೋದನ್ನ ತಿರ್ಗಿ ಆಮೇಲೆ ಬದನೇಕಾಯಿನೂ ಟೊಮೊಟೊನು ಈ ಥರ ಮಶಪ್ ತಿಕ್ತೀವಲ್ಲ, ಪಪ್ಕಿತ್ತಿ ಅಂತ ನಾವೇನು ಹೇಳ್ತೀವಿ, ಅದನ್ನೆಲ್ಲ ಈ ಥರ ಸ್ಮ್ಯಾಶ್ ಮಾಡಬೇಕು. ಈ ಥರ ಎಲ್ಲ ಸ್ಮ್ಯಾಶ್ ಮಾಡಾದಮೇಲೆ ಒಂದು ತಪ್ಪಲೆಗೆ ಇದು ಸ್ಮ್ಯಾಶ್ ಮಾಡಿರೋ ಅಂಥದ್ದನ್ನು ಮತ್ತು ನಾನು ರುಬ್ಬಿಟ್ಕೊಂಡಿರೋ ಅಂಥ ಚಟ್ನಿನೂ ಎಲ್ಲ ಎರಡೂ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಮಿಕ್ಸ್ ಮಾಡ್ಕೊಂಡಿರೋದಕ್ಕೆ ಒಂದು ಒಗ್ಗರಣೆ ಕೊಡಬೇಕು. ನೋಡಿ, ನಾನು ಫಸ್ಟಿಗೆ ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆನೂ ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು ದಪ್ಪ ಗಾತ್ರದ್ದು 2 ಈರುಳ್ಳಿನೂ ನಾನು ಹಾಕ್ಕೊಳ್ತಾ ಇದ್ದೀನಿ. 2 ಈರುಳ್ಳಿನೂ ಹಾಕ್ಕೊಂಡು ಜಾಸ್ತಿ ಫ್ರೈ ಆಗೋ ಥರ ಬೇಡ, ಸ್ವಲ್ಪ ಲಿಮಿಟಾಗಿ ಸ್ವಲ್ಪ ಫ್ರೈ ಆದರೆ ಸಾಕು. ನೋಡಿ, ಇವಾಗ ಬಜ್ಜಿ ಒಳಗಡೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತಿರ್ಗಾ ಬೆಂದಿರೋ ಅಂಥ ಅವರೆಕಾಳನ್ನ ಏನು ಬೇಯಿಸ್ಕೊಂಡಿದ್ದೀನಿ ನಾನು ಉಪ್ಪಾಕಿ, ಅದನ್ನು ಕೂಡ ಅದಕ್ಕೆ ಹಾಕ್ತಾಯಿದ್ದೀನಿ. ಎಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿದ್ರೆ ಬದನೇಕಾಯಿ ಬಜ್ಜಿ ಸ್ಪೆಷಲ್ ರೆಡಿ. ಇದಕ್ಕೆ ಹೆಸ್ರುಬೇಳೆ ಅನ್ನ ಅಂದರೆ ಕಿಚಡಿ ಅಂತ ನಾವೇನು ಹೇಳ್ತೀವಿ, ಅದು ಸೂಪರಾಗಿರುತ್ತೆ ಫ್ರೆಂಡ್ಸ್. ಇದಕ್ಕೆ ಫಸ್ಟಿಗೆ ನನಗೂ ಇಷ್ಟ ಆಗ್ತಿರ್ಲಿಲ್ಲ, ಇವಾಗ ಸೂಪರಾಗಿ ಅಂದರೆ ಇಲ್ಲಿಗೆ ಬಂದು ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ. ನೋಡಿ, ಫಸ್ಟಿಗೆ ಒಂದು ಕುಕ್ಕರ್ ಇಟ್ಕೊತಾ ಇದ್ದೀನಿ. ಅದಕ್ಕೆ ಹೆಸ್ರುಬೇಳೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಸ್ವಲ್ಪ ಕೆಂಪಾಗೋವರೆಗೂ ಹುರ್ಕೋಬೇಕು. ಫಸ್ಟು ಹುರ್ಕೊಂಡಾದ್ಮೇಲೆ ನಾನಿವಾಗ ಸೊಸೈಟಿ ಅಕ್ಕಿನೇ ಹಾಕ್ತಾಯಿದ್ದೀನಿ. 2 ಗ್ಲಾಸ್ ಅಷ್ಟು ಹೆಸ್ರುಬೇಳೆಗೆ 2 ಗ್ಲಾಸ್ ಅಕ್ಕಿ ಹಾಕ್ಕೊಂಡು ನೀಟಾಗಿ ತೊಳ್ಕೊಂಡು, ನಾವು ಯಾವ ರೀತಿ ಅನ್ನಕ್ಕೆ ಇಟ್ಕೊತೀವೋ ಆ ರೀತಿ ಅನ್ನಕ್ಕೆ ಎಷ್ಟು ಬೇಕೋ ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಅನ್ನ ಮಾಡ್ಕೊಳ್ಳೋದು ಫ್ರೆಂಡ್ಸ್. ನೋಡಿ, ಇವಿಷ್ಟನ್ನು ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಬಜ್ಜಿನೂ ಅನ್ನನೂ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಹೊರಟಿದ್ದೀವಿ. ಎಲ್ಲ ಬಾಕ್ಸ್ಗೆಲ್ಲ ಹಾಕ್ಕೊಂಡು ಜಾತ್ರೆಗೆ ಹೊರಟಿದ್ದೀವಿ. ನೋಡಿ, ಇವಾಗ ಹೋಗ್ತಾಯಿದ್ದೀವಿ ಜಾತ್ರೆಗೆ ಹೋಗ್ತಾಯಿದ್ದೀವಿ. ತಿರ್ಗಾ ಮಧ್ಯದಲ್ಲಿ ನೋಡಿ ಎಲ್ಲ ಈ ಎತ್ತಿನ ಗಾಡಿನಲ್ಲೆಲ್ಲ ಹೋಗ್ತಾಯಿದ್ದಾರೆ ಜಾತ್ರೆನಲ್ಲಿ. ನಾವು ಯಾವತ್ತೂ ಎತ್ತಿನ ಗಾಡೀಲಿ ಹೋಗಿಲ್ಲ, ಅಂದರೆ ಎತ್ತಿನ ಗಾಡೀಲಿ ಜಾತ್ರೆಗೆ ಹೋಗೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ನೋಡಿ, ಎಷ್ಟೊಂದು ಜನ ಎಲ್ಲ ಎತ್ತಿನ ಗಾಡೀಲಿ ಹೋಗ್ತಾಯಿದ್ರು. ಇದೊಂದು ಮಾತ್ರ ನಾನು ತೋರಿಸಿದ್ದೀನಿ. ಆಲ್ಮೋಸ್ಟ್ ನಾವಿವಾಗ ಅಲ್ಲೇ ತಿಟ್ಟೆನಾಗಪ್ಪನ ಗುಡಿ ಹತ್ರ ಬಂದಿದ್ದೀವಿ. ಇಲ್ಲಿ ಕಾರ್ ಪಾರ್ಕ್ ಮಾಡಿಬಿಟ್ಟು ಅಲ್ಲಿಗೆ ಮಾಮೂಲಿ ದೇವಸ್ಥಾನದ ಹತ್ರ ಸುಬ್ರಹ್ಮಣ್ಯೇಶ್ವರ ಅಂದರೆ ಇದು ತೀಟೆನಾಗಪ್ಪನ ಗುಡಿ, ಫಸ್ಟ್ ಅಲ್ಲಿಗೆ ಹೋಗ್ಬಿಟ್ಟು ಆ ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ಆಮೇಲೆ ಇಲ್ಲಿಗೆ ಬರಬೇಕು ಅಂತಾರೆ. ನಾವು ಅದಕ್ಕೆ ತೀಟೆನಾಗಪ್ಪನ ಗುಡಿ ಹತ್ರನೇ ನಿಲ್ಲಿಸ್ಬಿಟ್ಟು ನೋಡಿ ನಡ್ಕೊಂಡು ಹೋಗ್ತಾಯಿದ್ದೀವಿ. ಒಂದು 2 ಕಿಲೋಮೀಟ್ರಷ್ಟು ನಡಿಬೇಕು ತೀಟೆನಾಗಪ್ಪನ ಗುಡಿಯಿಂದ. ನೋಡಿ, ಆಲ್ಮೋಸ್ಟ್ ನಡ್ಕೊಂಡು ಬಂದ್ವಿ. ಫುಲ್ ಸುಸ್ತಾಗ್ಬಿಟ್ಟಿದ್ರು ಹುಡುಗರೆಲ್ಲ. ಇನ್ನು ತೇರು ಎಳೆದಿರಲಿಲ್ಲ, ತೇರೆಲ್ಲ ರೆಡಿಯಾಗಿತ್ತು. ಸಿಕ್ಕಾಪಟ್ಟೆ ಜನ ಇದ್ದರು ಇಲ್ಲಿ. ನಾವು ಅದಕ್ಕೆ ಆ ಕಡೆಯಿಂದ ಹೋಗೋಣ ಅಂತೇಳ್ಬಿಟ್ಟು ಆ ಕಡೆಯಿಂದ ಬಂದಿದ್ದೀವಿ ಎಲ್ಲರೂ. ಇನ್ನು ತೇರಿಗೆಲ್ಲ ರೆಡಿ ಮಾಡ್ತಿದ್ರು. ನೋಡಿ, ನಾವು ಈ ಕಡೆಯಿಂದ ಬಂದಿದ್ದೀವಿ. ಈ ಕಡೆಯಿಂದ ಬಂದು ಎಲ್ಲ ರೆಡಿ ಆಗಿದೆ ತೇರು ಎಳೆಯೋದಕ್ಕೆ ಅಂತ ಆಲ್ಮೋಸ್ಟು. ನೋಡಿ, ಇದೇ ದೇವಸ್ಥಾನ ಫ್ರೆಂಡ್ಸ್. ನೋಡಿ, ದೇವಸ್ಥಾನದಲ್ಲಿ ಹೋಗೋದಕ್ಕೆ ಅಂತ ನೋಡಿ ಎಷ್ಟು ಜನ ಕ್ಯೂ ನಿಂತಿದ್ದಾರೆ. ನಾವು ಇವತ್ತಿನ ದೇವಸ್ಥಾನದ ಒಳಗಡೆ ಹೋಗೋದಕ್ಕಂತೂ ಆಗಲ್ಲ. ಅದಕ್ಕೆ ಬರೀ ತೇರೊಂದು ನೋಡ್ಕೊಂಬಿಟ್ಟು ಮಕ್ಳಿಗೆ ಏನು ಬೇಕೋ ಅದು ಕೊಡಿಸ್ಕೊಂಡು ಅಲ್ಲೇ ಈಚೆ ನಾಗರ ಹತ್ರ ಹಾಲು ತುಪ್ಪ ಬಿಟ್ಕೊಂಬರೋಣ ಅಂದ್ಕೊಂಡಿದ್ದೀವಿ. ಇನ್ನು ಎಳ್ದಿಲ್ಲ ಇದು ತೇರು. ನೋಡಿ, ನಾವೆಲ್ಲ ಇಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೀವಿ. ಮಕ್ಕಳೆಲ್ಲ ಊಟ ಇನ್ನೂ ಮಾಡಿರಲಿಲ್ಲ, ಫುಲ್ ಎಲ್ಲ ಸುಸ್ತಾಗ್ಬಿಟ್ಟಿದ್ದಾರೆ, ಎಲ್ಲ ಕುತ್ಕೊಬಿಟ್ಟಿದ್ದಾರೆ ಅಲ್ಲೇ ಸುಸ್ತಾಗ್ತಿದೆ ಅಂತ. ಇಲ್ಲ ಅಲ್ಲೇ ಕೆಳಗಡೆ ಅಲ್ಲೇ ಕುತ್ಕೊಂಡಿದ್ದಾರೆ. ನೋಡಿ, ಇವಾಗ ತೇರನ್ನ ಎಳಿತಾ ಇದ್ದಾರೆ. ಆ ತೇರಿನ ಎಳಿಯೋಕ್ಕೆ ಮುಂಚೆನೇ ಬಾಳೆಹಣ್ಣು ಎಸಿತಾ ಇದ್ದಾರೆ ಫ್ರೆಂಡ್ಸ್ ತೇರಿಗೆ. ಅಲ್ಲಿ ಪೂಜಾರಿ ಅವ್ರು ಏನು ಕೂತಿದ್ದಾರೆ ಅವ್ರಿಗೆ ತಗಲ್ತಾ ಇದೆ ಎಲ್ಲನೂ. ಫುಲ್ ಎಲ್ಲ ರೆಡಿ ಆಗಿದೆ. ಇವಾಗ ಆ ತೇರು ಎಳ್ದಿದ ತಕ್ಷಣ ನಾವು ಅಲ್ಲಿ ನಾಗರ ಹತ್ರ ಹೋಗ್ಬಿಟ್ಟು ಹಾಲು ತುಪ್ಪ ಎಲ್ಲ ಬಿಟ್ಬಿಟ್ಟು ಮಕ್ಳಿಗೆ ಏನು ಬೇಕೋ ಎಲ್ಲ ಆಟ ಸಾಮಾನೆಲ್ಲ
ಕೊಡಿಸ್ಕೊಂಡು ಅಲ್ಲೆಲ್ಲಿ ನಾವು ಗಾಡಿ ನಿಲ್ಲಿಸಿದ್ವಲ್ಲ ಅಲ್ಲಿಗೆ ಹೋಗ್ಬಿಡೋಣ ಅಂದ್ಕೊಂಡಿದ್ದೀವಿ. ನೋಡಿ ಎಳೀತಾ ಇದ್ದಾರೆ ಫುಲ್ಲೂ. ಇದಕ್ಕೆ ಬಾಳೆಹಣ್ಣು, ತೇರಿಗೆ ಬಾಳೆಹಣ್ಣು ಎಸಿತಾರೆ ನಮ್ಮ ಇಲ್ಲೆಲ್ಲ. ನೋಡಿ ಎಲ್ಲ ಎಸಿತಾ ಇದ್ದಾರೆ. ಈಗೆಲ್ಲ ನಾವೆಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಸೀದಾ ಅಲ್ಲಿ ಗಾಡಿ ಹತ್ರ ಹೋಗಿದ್ದೀವಿ. ನಮ್ಮ ಕಾರ್ ಏನಿದೆ ಅಲ್ಲಿ ಆ ತೀಟೆನಾಗಪ್ಪನ ಗುಡಿ ಹತ್ರ ಅಲ್ಲೂ ಹಾಲು ತುಪ್ಪ ಎಲ್ಲ ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು, ಇಲ್ಲಿನ ಯಾವುದೋ ಅರ್ಧ ಬಿಲ್ಡಿಂಗು ಕನ್ಸ್ಟ್ರಕ್ಷನ್ ನಡೀತಿದೆ. ಅದರೊಳಗಡೆ ಊಟಕ್ಕೆ ಚೆನ್ನಾಗಿದೆ ನೆರಳು ಅಂತ ಹೇಳ್ಬಿಟ್ಟು ಎಲ್ಲ ಬಂದು ಇಲ್ಲಿ ಕುತ್ಕೊಂಡಿದ್ದೀವಿ. ಏನು ನಾವು ಹೆಸ್ರುಬೇಳೆ ಅನ್ನನೂ ಬದನೇಕಾಯಿ ಬಜ್ಜಿ ಏನು ಮಾಡ್ಕೊಬಂದಿದ್ವೋ ಅದನ್ನೆಲ್ಲ ಹಾಕ್ಕೊಂಡು ಎಲ್ಲ ತಿಂದು, ಮೊಸರು ಎಲ್ಲ ಕಡಲೆಪುರಿ ಎಲ್ಲ ಕಟ್ಟಿಸ್ಕೊಬಂದಿದ್ವಿ, ಎಲ್ಲ ತಿಂದ್ಬಿಟ್ಟು ಎಲ್ಲ ಒಂದು ಸ್ವಲ್ಪ ಹೊತ್ತು ಹಂಗೆ ಕುತ್ಕೊಂಡಿದ್ದು ಇನ್ನೆಲ್ಲ ಹೊರಡ್ತಾ ಇದ್ದೀವಿ. ಹೀಗೆಲ್ಲ ಹೊರಡೋಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಕಾರ್ ಹತ್ತಿದ್ದೀವಿ. ಇವಾಗ ಕಾರ್ ಹತ್ಕೊಂಡು ಇನ್ನೇನು ಆಲ್ಮೋಸ್ಟು ಹತ್ಕೊಂಡು ಹೊರಡ್ತಾ ಇದ್ದೀವಿ. ನೋಡಿ ಇದೇ ನೋಡಿ ತೀಟೆನಾಗಪ್ಪನ ಗುಡಿ. ನಾನು ಆವಾಗಲೇ ತೋರಿಸ್ಲಿಲ್ಲ ನಿಮಗೆ, ಈಗ ತೋರಿಸ್ತಾ ಇದ್ದೀನಿ ನೋಡಿ. ಮಕ್ಕಳಿಗೆ ಚರ್ಮದ ಕಾಯಿಲೆ ಏನಾದರೂ ಆ ಥರ ಇದು ಇದ್ದರೆ ಇಲ್ಲಿ ಬಂದು ಅದ್ರದ್ದು ಮಣ್ಣು ಏನಿದೆ ಹಾಲು ತುಪ್ಪದ ಅದರಿಂದ ಮೈಗೆ ಹಿಂಗೆ ಹಚ್ಚಿದ್ರೆ ಹೋಗುತ್ತೆ ಅಂತ ಹೇಳ್ತಾರೆ. ಮತ್ತು ಕಿವಿ ನೋವು ಬಂದರೆ ಇಲ್ಲಿ ಬಂದು ಹಾಲು ತುಪ್ಪ ಬಿಟ್ಟೋಗ್ತಾರೆ. ವರ್ಷಕ್ಕೊಂದು ಸತಿ ನಾಗಲಮಡಿಕೆ ಜಾತ್ರೆ ಇಲ್ಲಿ ಯಾವಾಗಲೂ ಬರ್ತಾನೆ ಇರುತ್ತೆ ಫ್ರೆಂಡ್ಸ್. ಆಲ್ಮೋಸ್ಟ್ ಪಾವಗಡ ಹತ್ರ ಬಂದುಬಿಟ್ವಿ ನೋಡಿ, ಷಣ್ಮುಖನ ದೇವಸ್ಥಾನದ ಹತ್ರ. ಎಲ್ಲ ಫುಲ್ ಸುಸ್ತಾಗ್ಬಿಟ್ಟಿದ್ವಿ. ಹೋಗಿದ ತಕ್ಷಣ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡ್ರೆ ಸಾಕಪ್ಪ ಅಂತ ಅನ್ನಿಸ್ಬಿಡ್ತು. ನೋಡಿ ಇದು ಷಣ್ಮುಖನ ದೇವಸ್ಥಾನ ಮುಂದೆ ಹೋಗ್ತಾ ಇದ್ದೀವಿ. ಇನ್ನೇನು ನಮ್ಮ ಮನೆ ಬಂತು ನೋಡಿ. ಮಕ್ಕಳು ಎಲ್ಲ ಆಟ ಸಾಮಾನು ಇಡ್ಸ್ಕೊಂಡು ಒಂದು ಫೋಟೋ ತೊಗೊಂಡು ಸೀದಾ ಮನೆ ಹತ್ರ ಬಂದ್ಬಿಟ್ವಿ. ಬಾಯ್.